ವಿಶಾಖ ನನ್ನ ಅಕ್ಕ ಅಂತ ಅವಳಿಗೆ ನಾನು ಸಹಾಯ ಮಾಡಿದೆ. ನಾನು ಸ್ವಂತ ಮಗಳಲ್ಲ ಅಂತ ಅವಳಿಗೂ ಗೊತ್ತು. ಆದ್ರೂ ನಾವಿಬ್ರು ಸ್ವಂತ ಅಕ್ಕ ತಂಗಿಯರ ಹಾಗೆ ಬೆಳೆದ್ವಿ. ಅವಳು ನನ್ಗೆ ಅಕ್ಕ ಪ್ರೀತಿ ಕೊಟ್ಲು. ಆದ್ರೆ ಈಗ ಯಾಕೆ ಅದನ್ನ ಕಿತ್ಕೊಳಕ್ ಪ್ರಯತ್ನ ಪಡ್ತಿದ್ದಾಳೆ? ರಾಧಿಕಾ, ಅವಳನ್ನ ಮರ್ತ್ಬಿಡು. ಯಾವಾಗ್ಲೂ ಅವಳ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಯಾಕೆ ನೋವು ಅನ್ಭವಿಸ್ತೀಯ? ಇಲ್ಲ ರೀ, ಅವಳು ಮಾಡಿದ ಅನ್ಯಾಯನ ನನಗೆ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ನಾನು ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅವಳು ಯಾವಾಗ್ಲೂ ಹಾಗೆ ರಾಧಿಕಾ. ಅವಳು ಸ್ವಾರ್ಥಿ ಸ್ವಾರ್ಥಿ ಅಂತ ನಾನು ನಿನಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಅವಳು ಯಾವಾಗ್ಲೂ ಬೇರೆಯವ್ರ ಸುಖ ಸಂತೋಷದ ಬಗ್ಗೆ ಯೋಚನೆನೇ ಮಾಡಲ್ಲ. ಬೇರೆಯವ್ರ ಸುಖ ಸಂತೋಷ ಕಿತ್ಕೊಂಡು ತಾನ್ ಸಂತೋಷ ಬಿಡೋಳೆ ವಿಶಾಖ. ವಿಶಾಖಂಗೆ ಅವಳ ಸಂತೋಷನೇ ಮುಖ್ಯ. ನಾನು ನಿನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ವಿಶಾಖನ ಹತ್ರ ಸೇರಿಸ್ಬೇಡ ಅಂತ. ನಿಮ್ ತಂದೆ ತಾಯಿನ ವಿಶಾಖನ್ ದೂರ ಇಟ್ಟಿರುವಾಗ ನೀನ್ ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತೀಯ? ಯಾವಾಗ್ಲೂ ವಿಶಾಖ ತಪ್ಪು ಮಾಡೋದು, ನೀನ್ ಶಿಕ್ಷೆ ಅನುಭವಿಸೋದು. ಈಗ ನೋಡು, ಇವತ್ತು ಅವಳು ಮಾಡಿದ ತಪ್ಪಿಗೆ ನಾನು ನಿನ್ನ ಮೇಲೆ ಅನುಮಾನ ಪಡೋ ಹಾಗಾಯ್ತು. ಐ ಆಮ್ ಸಾರಿ ರಾಧಿಕಾ. ನಾನು ನಿನ್ಮೇಲೆ ಯಾವತ್ತೂ ನಿನ್ ಮೇಲೆ ಅನುಮಾನ ಪಡಲ್ಲ. ಇರು ಬಂದೆ. ವಿಶಾಖ, ಹೋಗು ಇಲ್ಲಿಂದ. ರಾಧಿಕಾ, ನೀನೇನೋ ನೀನ್ ಹೇಳೋದನ್ನ ಹೇಳ್ಬಿಟ್ಟು ಬಂದ್ಬಿಟ್ಟೆ. ನಾನು ಕೆಲವು ವಿಷಯಗಳನ್ನ ಹೇಳ್ಬೇಕು. ನನ್ ಮಾತು ಕೇಳು ರಾಧಿಕಾ, ನಂಗೊಂದ್ ಸ್ವಲ್ಪ. ವಿಶಾಖ, ನೀನ್ ಏನು ಹೇಳೋದು ಬೇಡ, ನಾನು ಏನು ಕೇಳಿಸ್ಕೊಳ್ಳೋದು ಇಲ್ಲ. ದಯವಿಟ್ಟು ಇಲ್ಲಿಂದ ಆಚೆ ಹೋಗು. ವಿಶ್ವ ನೀವಾದ್ರೂ ಹೇಳಿ. ವಿಶಾಖ, ನಿನ್ ಮುಖನೂ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಾಯ್ತಲ್ವಾ? ದಯವಿಟ್ಟು ಇಲ್ಲಿಂದ ಹೊರಟೋಗು. ಹಾಗಲ್ಲ ವಿಶಾಖ, ನೀನ್ ಹೋಗ್ತೀಯೋ ಇಲ್ವೋ? ನನ್ ಮಾತನ್ನ ಸ್ವಲ್ಪ ಕೇಳಿ. ರಾಧಿಕಾ, ನಾವೇ ಹೊರಟೋಗೋಣ. ರಾಧಿಕಾ, ನನ್ ಮಾತು ಕೇಳು. ರಾಧಿಕಾ, ಬಿಡು ವಿಶಾಖ, ಬಿಡು. ರಾಧಿಕಾ, ನಾನು ಏನು ಹೇಳೋಕ್ ಬಂದೆ ಅಂತ ಫಸ್ಟ್ ಅದನ್ನ ಕೇಳು. ನೀನ್ ಏನು ಹೇಳೋದು ಬೇಡ, ನಾನೇನು ಕೇಳಿಸ್ಕೊಳ್ಳೋದು ಇಲ್ಲ. ಹಾಗೆ ಹೇಳ್ಬಿಡ ರಾಧಿಕಾ. ನಾನು ಏನ್ ಹೇಳ್ತೀನಿ ಅಂತ ಕೇಳು. ರಾಧಿಕಾ, ನನ್ ಮಾತು ಕೇಳು. ನನ್ ಮಾತು ಕೇಳೋರ್ಗು ನಾನು ದಾರಿ ಬಿಡಲ್ಲ. ವಿಶು ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ವಿಶು ಪ್ಲೀಸ್, ರಾಧಿಕಾ ಜಾಗ ಬಿಡು. ಇಲ್ಲ, ನನ್ನ ಮಾತು ನೀವು ಪೂರ್ತಿ ಕೇಳೋರ್ಗು ನಾನು ಜಾಗ ಬಿಡಲ್ಲ. ವಿಶು ಕೈ ಮುಗಿತೀನಿ. ವಿಶು ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಪ್ಲೀಸ್. ವಿಶಾಖ, ಇವಳು ಹೊಟ್ಟೆಗೆ ಇಟ್ಬಿಟ್ಟಿದೆ. ವಿಶಾಖ
ಏನಾಯ್ತು? ಆಕ್ಚುಲಿ ಬಿದ್ಬಿಟ್ರು, ಹೊಟ್ಟೆಗೆ ಏಟಾಗಿದೆ ಅನ್ಸುತ್ತೆ. ದಯವಿಟ್ಟು ಒಂದ್ಸಲ ನೋಡ್ತೀರಾ ಪ್ಲೀಸ್? ಇಲ್ಲೇ ಇರಿ, ಚೆಕ್ ಮಾಡ್ತೀನಿ. ಡಾಕ್ಟರ್, ಪೇಷಂಟ್ ಗಾಬರಿ ಪಡುವಂಥದ್ದೇನಿಲ್ಲ. ಹೊಟ್ಟೆಗೆ ಸ್ವಲ್ಪ ಏಟಾಗಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಹೊಟ್ಟೆ ಒಳಗಡೆ ಇರೋ ಮಗುಗೆ ಏಟಾಗಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ. ಡಾಕ್ಟರ್, ಈಗ ಅಡ್ಮಿಟ್ ಮಾಡಿರೋ ಅದೇ ಪೇಷಂಟ್ ಬಗ್ಗೆ ಮಾತಾಡ್ತಿದ್ದೀರಾ ಅಲ್ವಾ? ಎಸ್, ಅದೇ ಪೇಷಂಟ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಮತ್ತೆ ಮಗು? ಹೌದು, ಶಿ ಇಸ್ ಪ್ರೆಗ್ನೆಂಟ್. ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದು ನೀವು, ನಿಮಗೆ ಗೊತ್ತಿಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರ ಜೀವಕ್ಕೂ ಅಪಾಯ ಏನಿಲ್ಲ. ಅಂದಹಾಗೆ ನಿಮ್ಗೆ ಅವ್ರು ಏನಾಗಬೇಕು? ಅದು ನನ್ನ ಅಕ್ಕ. ಸರಿ, ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಇಲ್ಲ ರೀ, ನಾನಿದನ್ನ ನಂಬಲ್ಲ. ಹೀಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ವಿಶಾಖ ಹಠವಾದ ಇರ್ಬೋದು, ಆದ್ರೆ ಅವಳಿಂತ ಕೆಲಸ ಮಾಡ್ಕೊಳಲ್ಲ ರೀ. ನನಗೆ ನನ್ನ ಅಕ್ಕನ ಮೇಲೆ ನಂಬಿಕೆ ಇದೆ. ಹಲೋ, ಏನು ಸ್ಕ್ಯಾನಿಂಗ್ ರಿಪೋರ್ಟ್ ರೆಡಿ ಆಯ್ತಾ? ಬಂದೆ. ಮಿಸ್ಟರ್, ಯಾಕೆ ಹೀಗೆ ಹೇಳ್ಕೊಂಡು ಬರ್ತಿದ್ರಿ? ಚೂರು ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಮಾನರ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಣ. ಕೂತ್ಕೊಳ್ಳಿ. ಯಾರ್ರೀ ನೀವು? ಏನಾಗ್ಬೇಕಾಯ್ತು ನಿಮ್ಗೆ? ಡಾಕ್ಟರ್, ಕೂತ್ಕೊಳ್ಳಿ ಅನ್ನಲ್ಲ. ಪ್ಲೀಸ್ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ನೋಡಿ, ನಂಗೆ ಇಂಪಾರ್ಟೆಂಟ್ ಕೇಸ್ ಇದೆ. ನಾ ಬೇಗ ಹೋಗ್ಬೇಕು. ಏನು ಅಂತ ಹೇಳಿ ಬೇಗ.
ಆ ಇಂಪಾರ್ಟೆಂಟ್ ಕೇಸ್ ಬಗ್ಗೆನೇ ನಾನು ಅರ್ಜೆಂಟಾಗಿ ಮಾತಾಡಬೇಕು. ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ವಿಶಾಖ ಅನ್ನೋ ಪೇಷಂಟ್, ಅವಳ ಹೊಟ್ಟೆಲಿರೋ ಮಗು ಯಾವುದೇ ಕಾರಣಕ್ಕೂ ಬದುಕಬಾರದು. ಏನ್ರಿ ಹೇಳ್ತಿದ್ದೀರಿ ನೀವು? ಬದುಕಬಾರದು. ಏನ್ ಚಾರ್ಜ್ ಮಾಡ್ತೀವಿ? ರೀ ಮಿಸ್ಟರ್, ಇದು ಜೀವ ಉಳಿಸೋ ಆಸ್ಪತ್ರೆ, ಜೀವ ತೆಗೆಯೋ ಕಸಾಯಿಖಾನೆ ಅಲ್ಲ. ಈ ಬಿಲಿಂದ ಎದ್ದು ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ಬೇಕಾಗತ್ತೆ. ಡಾಕ್ಟರ್ ಆಗಿ ನೀವೇ ಇಷ್ಟು ಬಿ ಪಿ ರೇಸ್ ಮಾಡ್ಕೊಂಡ್ರೆ ಹೇಗೆ? ನಿಮ್ ಜೊತೆ ತುಂಬಾನೇ ಮಾತಾಡೋದು. ಕೂತ್ಕೊಳ್ಳಿ. ನೋಡಿ ಮಿಸ್ಟರ್, ಒಂದು ಮಗು ಜೀವ ತೆಗೆಯೋದು ಕಾನೂನು ಪ್ರಕಾರ ಅಪರಾಧ. ದೇವರು ಕೂಡ ಮೆಚ್ಚಲ್ಲ ಅದನ್ನ. ಹುಟ್ಟದೇ ಇರೋ ಮಗು ಬಗ್ಗೆ ಇಷ್ಟೊಂದು ಅಕ್ರೆ ಯಾಕ್ರಿ? ನಾಳೆ ದಿನ ನಿಮ್ಮ ಜೀವಕ್ಕೆ ಏನಾದ್ರು ಆಪತ್ತು ಬಂದ್ರೆ ಏನ್ ಮಾಡ್ತೀರಾ? ಈಗ ತಾನೇ ಹೇಳಿದ್ರಲ್ಲ, ಆ ದೇವರು ಕೂಡ ಮೆಚ್ಚಲ್ಲ ಅಂತ. ಈಗ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ಆ ದೇವರು ಕೂಡ ಕಾಪಾಡಕ್ಕಾಗಲ್ಲ. ಹಾಗಂತ ನೀವು ಸುಮ್ಮನೆ ಈ ಕೆಲಸ ಮಾಡಬೇಕಾಗಿದೆ. ಬೇಗ ನಿರ್ಧಾರ ಮಾಡಿ, ಇವೆರಡರಲ್ಲಿ ಯಾವ್ದು ಬೇಕು ಅಂತ. ಯಾಕೆ ಕಡಿಮೆ ಆಯ್ತಾ? ಡೋಂಟ್ ವರಿ, ಸೂಟ್ ಕೇಸ್ ಮನೆಗೆ ಬರುತ್ತೆ. ನನ್ನ ಕೆಲಸ ಆಗಿಲ್ಲ ಅಂದ್ರೆ ಇದೇ ಆಸ್ಪತ್ರೆ ಶವಾಗಾರದಲ್ಲಿ ನಿಮ್ಮ ಬಾಡಿ ಮಲಗಿರುತ್ತೆ. ಬೇಗ. ಗುಡ್. ಯಾವುದೇ ಕಾರಣಕ್ಕೂ ವಿಶಾಖ ಜೀವಕ್ಕೆ ಆಪತ್ತು ಆಗಬಾರ್ದು. ಡಾಕ್ಟರ್, ನಿಮ್ ಸ್ಟೆಥೋಸ್ಕೋಪ್ ಎಲ್ಲಿ? ಅಲ್ಲೇ ಬಿದ್ದಿದೆಯಲ್ಲ, ತಗೊಂಬನ್ನಿ.
ಇರಿ, ರಿಪೋರ್ಟ್ ನೋಡ್ಕೊಂಡು ಬರ್ತೀನಿ. ನಿಮ್ಮ ಹೆಸರು? ವಿಶಾಲ್ ಭಾರದ್ವಾಜ್. ಹೊಟ್ಟೆಗೆ ತುಂಬ ಏಟು ಬಿದ್ದಿರೋದ್ರಿಂದ ಭ್ರೂಣಕ್ಕೆ ಪೆಟ್ಟಾಗಿದೆ. ಅದನ್ನು ತೆಗೆದೇ ಇದ್ರೆ ತಾಯಿ ಜೀವಕ್ಕೆ ಅಪಾಯ.